ಬಿಗ್ ಬಾಸ್ ನೀವು ನೋಡ್ತಾ ಇದ್ದೀರಾ ಅಂತ ಗೊತ್ತು. ಸೊ ಇವಾಗ ನಿಮಗೆ ಇಬ್ರು ಸ್ಪರ್ಧಿಗಳು ಕೂಡ ಫೈನಲಿಸ್ಟ್ಗೆ ವಸ್ತ್ರ ಇದು ಕೂಡ ಕೇಳಿದ್ದಾರೆ. ಸೊ ಅದನ್ನ ಬಿಟ್ಟು ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವ್ರೇಟ್ ಯಾರು ಚೆನ್ನಾಗಿ ಆಡ್ತಿದ್ದಾರೆ, ಯಾರು ಗೆಲ್ಬಹುದು ಅಂತ? ಅಯ್ಯೋ, ನನಗೆ ಇದನ್ನ ಹೇಳಕ್ಕೆ ಕಷ್ಟ ಆಗ್ತಿದೆ. ಯಾಕೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಗಿಲ್ಲಿ ಅವ್ರದ್ದು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ಗಿಲ್ಲಿ ಪರ್ಸನಲ್ ಆಗಿ ನನಗೂ ಇಷ್ಟ ಅವರು. ಈಗ ಅಶ್ವಿನಿ ಮೇಡಮ್ ಅವ್ರದ್ದು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಏನು ಅವ್ರು ಆಡಿದ್ದು ಆಟ, ಸ್ಟಾರ್ಟಿಂಗ್ ಅಲ್ಲಿ ಏನಪ್ಪ ಇವರು ಹಿಂಗ್ ಮಾಡ್ತಾ ಇದಾರೆ, ಏನ್ ಈ ತರ ಮಾತಾಡ್ತಾ ಇದಾರೆ ಅಂತ ನಮ್ಗೊಂಥರ ಅನಿಸ್ತಾ ಇತ್ತು. ಬಟ್ ಈಗೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಓವರ್ ಆಲ್ ನಾವು ಯೋಚನೆ ಮಾಡಿದಾಗ ಏನ್ ಈ ತರ ಅವ್ರದ್ದು ಪಾಪ ಅಂದ್ರೆ ಅವ್ರ ಜಾಗದಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡಿದ್ರೆ ಎಲ್ಲ ಅಪೋಸ್ ಮಾಡಿದ್ರು. ಬಟ್ ಅವ್ರು ಒಬ್ಬರೇ ನಿಂತ್ಕೊಂಡು ಫೈಟ್ ಮಾಡಿದ್ರಲ್ಲ, ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಅಂಡ್ ರಕ್ಷಿತಾ ಚಿಕ್ಕ ಹುಡುಗಿ, ಬಟ್ ಅವರು ಇಷ್ಟು ಜನಕ್ಕೂ ಟಕ್ಕರ್ ಕೊಟ್ಟು ಗೇಮ್ಸ್ ಎಲ್ಲ ಸೂಪರ್ ಆಗಿ ಆಡಿ ಅವರು ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರು ಗೆದ್ರೂ ಮೋಸ ಇಲ್ಲ. ಮತ್ತೆ ಗಿಲ್ಲಿ ಗೇಮ್ ಒಂದು ಆಡಿಲ್ಲ ಬಿಟ್ರೆ ಎಂಟರ್ಟೈನ್ಮೆಂಟ್ ಸೂಪರ್ ಆಗಿ ಕೊಟ್ರು. ಎಲ್ಲರೂ ಗಿಲ್ಲಿ ನಮ್ಮನೇಲೂ ಕೂಡ ಗಿಲ್ಲಿ ನೋಡಕ್ಕೆ ಕುಂತ್ಕೊಂತಾರೆ, ಯಾಕಂದ್ರೆ ಸ್ವಲ್ಪ ನಗದಾಗುತ್ತೆ, ಎಂಟರ್ಟೈನ್ ಆಗುತ್ತೆ ಅಂತ. ನನಗೆ ಈ 3 ಜನ ಯಾರು ಗೆದ್ರು ಖುಷಿನೇ ಸರ್. ಯಾಕಂದ್ರೆ ಕಾವ್ಯರು ಗೆಲ್ಬೇಕು, ಯಾಕಂದ್ರೆ ಅವ್ರಿಗೆ ನಾನು ಕಾಸ್ಟ್ಯೂಮ್ ಕೊಟ್ಟಿದ್ದೀನಿ, ನಮ್ಗೆ ಸ್ವಲ್ಪ ಫೇವರ್ ಇದ್ದಾರೆ. ಅವ್ರು ಗೆದ್ರು ಖುಷಿನೇ, ರಕ್ಷಿತಾ ಗೆದ್ರು ಖುಷಿನೇ. ಆ್ಯಂಡ್ ಗಿಲ್ಲಿ ಆ್ಯಂಡ್ ಅಶ್ವಿನಿ ಮೇಡಮ್ಮು ಯಾರು ಗೆಲ್ಲಬೇಕು ಅಂತ ನನಗೆ ಹೇಳೋಕ್ಕಾಗ್ತಾಯಿಲ್ಲ. ಬಟ್ ಯಾರು ಗೆದ್ರು ಖುಷಿನೇ ನನಗೆ.